ಹಲೋ ನನ್ನೆಲ್ಲ ಟಿ ಪರೀಕ್ಷಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗಾಗಿ ಮೇಲೆ ಕೇಳಿದಂಥ ಒಂದು 2022 ನವೆಂಬರ್ 6ರಂದು ನಡೆದ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಒಂದು ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡೋಣ. ಈ ವಿಶ್ಲೇಷಣೆಯ ಮೂಲಕ ನಾವು ಮುಂದೆ ಪರೀಕ್ಷೆಯಲ್ಲಿ ಬರೋದಾದಂಥ ಪ್ರಶ್ನೆಗಳ ಕುರಿತು, ಜೊತೆಗೆ ಯಾವೆಲ್ಲ ಏರಿಯಾದ ಮೇಲೆ ಕ್ವೆಶನನ್ನು ಫ್ರೇಮ್ ಮಾಡ್ತಾರೆ, ನಾವೆಲ್ಲ ಹೇಗೆ ರೆಡಿ ಆಗಬೇಕು ಅನ್ನೋದರ ಒಂದು ಕಂಪ್ಲೀಟ್ ಐಡಿಯಾ ನಮಗೆ ಸಿಗುತ್ತೆ. ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ದೆನ್. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದರೆ, ಮಾನವ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಅಂತ ಕೇಳಿದ್ದಾರೆ. ಇಲ್ಲಿ ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ವಿಕಾಸ, ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ, ಆಮೇಲೆ ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಸೌಂದರ್ಯಾತ್ಮಕ ವಿಕಾಸ ಅಂತ ಕೇಳಿದ್ದಾರೆ. ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಮಾನಸಿಕ ವಿಕಾಸ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸವಂತೇಳಿ ನಾವು ಪ್ರಧಾನವಾಗಿ ವಿಭಜಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಇಲ್ಲಿ ಶಿರಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರೆದಿರುವುದು ಅಂತ ಕೇಳಿದ್ದಾರೆ. ಕೇಂದ್ರದಿಂದ ಪರಿಧಿಯೆಡೆಗೆ, ಶಿರದಿಂದ ಪಾದದೆಡೆಗೆ, ಪರಿಧಿಯಿಂದ ಕೇಂದ್ರದೆಡೆಗೆ, ಪಾದದಿಂದ ಶಿರದೆಡೆಗೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂತ ನೋಡೋದಾದರೆ ಅದು ಶಿರದಿಂದ ಪಾದದೆಡೆಗೆ ಅಂತ. ಓಕೆ, ಫ್ರಮ್ ಹೆಡ್ ಟು ಟೋ ಅಂತ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ನಿಯಮವಲ್ಲ ಅಂತ ಕೇಳಿದ್ದಾರೆ. ವಿಕಾಸದ ನಿಯಮ, ಸಾಮ್ಯತೆಯ ನಿಯಮ, ಪರಿವರ್ತನೆಯ ನಿಯಮ, ಆಮೇಲೆ ಹಿಂಚಲನೆಯ ನಿಯಮ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ವಿಕಾಸದ ನಿಯಮ ಅಂತೇಳಿ. ಇಲ್ಲಿ ವಿಕಾಸದ ನಿಯಮಕ್ಕೂ ಅನುವಂಶೀಯತೆಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯ ಸದಸ್ಯನಾಗುವ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಪೂರ್ವ ಬಾಲ್ಯಾವಧಿ, ಬಾಲ್ಯಾವಧಿ, ತಾರುಣ್ಯಾವಧಿ, ವಯಸ್ಕಾವಧಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಚೈಲ್ಡ್ಹುಡ್, ಅಂದರೆ ಬಾಲ್ಯಾವಧಿಯಲ್ಲಿ ಮಗು ಒಂದು ಸಮವಯಸ್ಕರ ಸಮೂಹದಲ್ಲಿ ಮಗು ಸಕ್ರಿಯವಾಗಿ ಸದಸ್ಯನಾಗಿ ಆಟ ಪಾಠಗಳಲ್ಲಿ ತೊಡಗತಕ್ಕಂಥ ಇದು ಒಂದು ಅವಧಿ ಅಂತ ಹೇಳ್ಬೋದು. ಓಕೆ, ಇನ್ನು ಮುಂದಿನ ಒಂದು ಪ್ರಶ್ನೆ, ಪಿಯಾಜೆ ರವರ ಪ್ರಕಾರ ಮಗುವು ಮತ್ತು ಪರಿಗ್ರಹಣ ಬಿಂಬಿಸುವ ಹಂತ ಅಂತ ಕೇಳಿದ್ದಾರೆ. ಇಲ್ಲಿ ಪಿಯಾಜೆಯವರ ಪ್ರಕಾರ ಮಗುವು ಪರಿಗ್ರಹಣ ಬಿಂಬಿಸುವಂಥ ಹಂತ ಯಾವುದು ಅಂತ ಕೇಳಿದ್ದಾರೆ. ಸಂವೇದ ಚಾಲನಾ ಹಂತ, ಪೂರ್ವ ಕಾರ್ಯಾಚರಣೆಯ ಹಂತ, ಔಪಚಾರಿಕ ಕಾರ್ಯಾಚರಣೆಯ ಹಂತ, ಮೂರ್ತ ಕಾರ್ಯಾಚರಣೆ ಹಂತ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಸಂವೇದ ಚಾಲನಾ ಹಂತ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಒಬ್ಬ ಬಾಲಕನ ಮಾನಸಿಕ ವಯಸ್ಸು 7 ವರ್ಷ ಮತ್ತು ಶಾರೀರಿಕ ವಯಸ್ಸು 5 ವರ್ಷ. ಹಾಗಾದರೆ ಆತನ ಬುದ್ಧಿಶಕ್ತಿಯ ಸೂಚ್ಯಂಕವೆಷ್ಟು ಅಂತ ಕೇಳಿದ್ದಾರೆ. ಓಕೆ, ನಾವು ನೋಡಿದ್ದೀವಿ ಮೆಂಟಲ್ ಏಜ್ ಡಿವೈಡೆಡ್ ಬೈ MA/CA, ಅಂದರೆ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೊನಾಲಜಿಕಲ್ ಏಜ್ ಇಂಟು 100 ಅಂತ ಮಾಡಿ ಅದನ್ನು ಫೈಂಡ್ ಔಟ್ ಮಾಡಿದರೆ ಇಟ್ಸ್ ಎಷ್ಟಾಗುತ್ತೆ 140 ಅಂತ. ಓಕೆ, ಸೊ ಇದು ಸರಿಯಾದ ಆಯ್ಕೆ ಆಪ್ಷನ್ 2 ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ, ತನ್ನ ಪರಿಸರದ ಬಗೆಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ಯಾವ ರೀತಿ ಇರುತ್ತೆ? ಅಂತರ್ವ್ಯಕ್ತಿಯ ಸ್ವಭಾವ, ಅಂತರ್ವೈಯಕ್ತಿಕ ಸ್ವಭಾವ, ದೃಶ್ಯ ಪ್ರಾದೇಶಿಕ, ಆಮೇಲೆ ದೈಹಿಕ ಸ್ನಾಯು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ದೃಶ್ಯ ಪ್ರಾದೇಶಿಕ ಒಂದು ಜಾಗೃತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ನೋಮ್ ಕಾಮ್ಸ್ಕಿ, ವಿಲಿಯಂ ಜೇಮ್ಸ್, ಕಾರ್ಲ್ ರೋಜರ್ಸ್, ಎರಿಕ್ ಎರಿಕ್ಸನ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ದಟ್ ಈಸ್ ನೋಮ್ ಕಾಮ್ಸ್ಕಿ ಅವರು ಒಂದು ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿರುವಂಥ ಒಬ್ಬ ಮನೋವಿಜ್ಞಾನಿಯಾಗಿದ್ದಾರೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಮಕ್ಷೀಮಿಸಬಹುದಾದ ಗುಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಮಕ್ಷೀಮಿಸಬಹುದಾದಂಥ ಒಂದು ಗುಣ ಅಂದರೆ ಅದು ಗಂಡುತನದ ಗುಣಗಳಿರುವುದು, ಹೆಣ್ಣುತನದ ಗುಣಗಳಿರುವುದು, ಗಂಡುತನ ಮತ್ತು ಹೆಣ್ಣುತನದ ಎರಡೂ ಗುಣಗಳಿಲ್ಲದಿರುವುದು, ಗಂಡುತನ ಮತ್ತು ಹೆಣ್ಣುತನದ ಎರಡೂ ಗುಣಗಳೇ ಇರುವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಗಂಡುತನ ಮತ್ತು ಹೆಣ್ಣುತನದ ಎರಡೂ ಗುಣಗಳಿರುವಂಥದ್ದು ಒಂದು ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಒಂದು ಸಮಕ್ಷೀಮಿಸಬಹುದಾದಂಥ ಒಂದು ಗುಣ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯು ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಇದು ಪ್ರತಿಬಿಂಬಿಸುವುದು ಅಂತ ಕೇಳಿದ್ದಾರೆ. ಲಿಂಗ ಸಮಾನತೆ, ಲಿಂಗ ಗುರುತಿಸುವಿಕೆ,
ಲಿಂಗ ಪಕ್ಷಪಾತ, ಲಿಂಗ ಸಂವೇದನೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಲಿಂಗ ಪಕ್ಷಪಾತ ಅಂತ. ಓಕೆ, ಇಲ್ಲೊಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತಾ ಅವರು ಈ ಒಂದು ರೀತಿಯ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಕೆಲವರು ಸಿಡುಕು ಸ್ವಭಾವದವರಾಗಿರುತ್ತಾರೆ, ಇನ್ನು ಕೆಲವು ಸ್ವಾಭಾವಿಕವಾಗಿ ಶಾಂತಯುತರಾಗಿರುತ್ತಾರೆ. ಇಲ್ಲಿ ಗಮನಿಸಬಹುದಾದ ಭೇದ ಯಾವುದು ಅಂತ ಕೇಳಿದ್ದಾರೆ, ಡಿಫರೆನ್ಸ್. ಓಕೆ, ಸಾಮಾಜಿಕ, ಬೌದ್ಧಿಕ, ವ್ಯಕ್ತಿತ್ವ, ಸಂವೇಗಾತ್ಮಕ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡಿದ್ರೆ ಅದು ಸಂವೇಗಾತ್ಮಕವಾದಂಥ ಒಂದು ಬದಲಾವಣೆಯನ್ನು ನಾವು ಕಾಣ್ಬೋದು. ಓಕೆ, ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ, ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಯಾವುದು ಅಂತ ಕೇಳಿದ್ದಾರೆ. ಲಿಂಗ ಪಕ್ಷಪಾತ, ಲಿಂಗ ಅಸಮಾನತೆ, ಲಿಂಗ ಸಮಾನತೆ, ಲಿಂಗ ಅಂಧತ್ವ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಲಿಂಗ ಸಮಾನತೆ. ಓಕೆ, ದೆನ್ ಇನ್ನು ಮುಂದಿನ ಒಂದು ಪ್ರಶ್ನೆ, ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳೇನು ಅಂತ ಕೇಳಿದ್ದಾರೆ. ಅಂಕ ಗಳಿಸಲು ಸುಲಭ, ವಿದ್ಯಾರ್ಥಿಗಳು ಉತ್ತರವನ್ನು ಊಹಿಸಬಹುದು, ಕಲಿಕಾ ಅಡೆತಡೆಗಳನ್ನು ಶಿಕ್ಷಕರು ನಿರ್ಣಯಿಸಬಹುದು, ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು. ಈ ಪ್ರಬಂಧ ಮಾದರಿಯ ಪ್ರಶ್ನೆಗಳ ಒಂದು ಅನುಕೂಲತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನು ಮಾಪಿಸಲು ಬಳಸುವ ಸೂಕ್ತ ಸಾಧನ ಯಾವುದು ಅಂತ ಕೇಳಿದ್ದಾರೆ. ತರಗತಿ ಚರ್ಚೆ, ಮಧ್ಯಂತರ ಪರೀಕ್ಷೆ, ಪೋರ್ಟ್ಫೋಲಿಯೋ, ಘಟಕ ಪರೀಕ್ಷೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಮಧ್ಯಂತರ ಪರೀಕ್ಷೆ ಅಂತ ಹೇಳುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ, ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ರಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ರಸಪ್ರಶ್ನೆ, ಸ್ವಯಂ ಮೌಲ್ಯಮಾಪನ, ಸಮವಯಸ್ಕರ ಮೌಲ್ಯಮಾಪನ, ಘಟಕ ಪರೀಕ್ಷೆ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದು ಅಂತ ನೋಡೋದಾದರೆ ಅದು ಸ್ವಯಂ ಮೌಲ್ಯಮಾಪನ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವಸನೀಯತೆಯನ್ನು ಗುರುತಿಸಲು ಕಷ್ಟವಾಗುವ ಪ್ರಶ್ನಾವಿಧ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಅನಿರ್ದೇಶಿತ ಪ್ರಬಂಧ, ಲಘು ಉತ್ತರ, ರಚನಾತ್ಮಕ ಪ್ರಬಂಧ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಒಂದು ಉತ್ತರ ಯಾವುದು ಅಂತ ನಾವು ನೋಡೋದಾದರೆ ಅದು ಅನಿರ್ದೇಶಿತ ಪ್ರಬಂಧ ಅನ್ನುವಂಥದ್ದು ಸರಿಯಾದ ಆಯ್ಕೆಯಾಗುತ್ತೆ. ಓಕೆ, ದೆನ್ ಮುಂದಿನ ಪ್ರಶ್ನೆ, ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇದನ್ನು ಪರಿಣಾಮಕಾರಿಯಾಗಿ ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಮೌಲ್ಯೀಕರಿಸಬಹುದು. ಇದನ್ನು ಉನ್ನತ ಮಟ್ಟದ ತರಗತಿಗಳಲ್ಲಿ ಕಾರ್ಯಗತಗೊಳಿಸಬಹುದು. ಇದು ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಸುಳಿವು ಒದಗಿಸುತ್ತದೆ. ಇದನ್ನು ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನಾವು ನೋಡೋದಾದರೆ ಇದು ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ ಅನ್ನುವಂಥದ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ, ಶಿಕ್ಷಕರು ರಚನೆ, ಹೂವಿನ ಮತ್ತು ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ. ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆಯು ಏನು ಅಂತ ಕೇಳಿದ್ದಾರೆ. ಅಂದರೆ ಒಬ್ಬ ಶಿಕ್ಷಕರು ಹೂವಿನ ರಚನೆ ಮಾಡಬೇಕಾದ್ರೆ ಅದರ ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ಒಂದು ದಾಸವಾಳ ಹೂವನ್ನು ಡೈರೆಕ್ಟಾಗಿ ತರಗತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಯಾವ ಒಂದು ಟೀಚಿಂಗ್ ಅನುಕೂಲತೆ ಇದೆ, ಇದು ಈ ರೀತಿ ಮಾಡೋದ್ರಿಂದ ಯಾವ ಒಂದು ಬೆನಿಫಿಟ್ ಸಿಗುತ್ತೆ ಶಿಕ್ಷಕನಿಗೆ ಅಂತ ಕೇಳಿದ್ದಾರೆ. ಇಲ್ಲಿ ದೃಶ್ಯ ವಸ್ತು ಬೋಧನೆ, ಸ್ಪರ್ಶ ವಸ್ತು ಬೋಧನೆ, ಪ್ರಾತ್ಯಕ್ಷಿಕ ಬೋಧನೆ, 2 ಆಯಾಮದ ವಸ್ತು ಬೋಧನೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಇಲ್ಲಿ ಸ್ಪರ್ಶ ವಸ್ತು ಬೋಧನೆಯಾಗುತ್ತೆ. ಮಗು ಸ್ವತಃ ಅದನ್ನು ನೋಡಿ ಸ್ಪರ್ಶಿಸಿ ಅನುಕೂಲಿಸಿ ಕಲಿಯುವಂಥ ಒಂದು ಆಗಿರೋದ್ರಿಂದ ಅದು ಸ್ಪರ್ಶ ವಸ್ತು ಬೋಧನೆ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಪ್ರಚಲಿತವಿರುವ ಸಂವೇದನಾ ನ್ಯೂನ್ಯತೆಯ ವಿಧ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಂಜ್ಞಾನಾತ್ಮಕ ನ್ಯೂನ್ಯತೆ, ಮೂಳೆಗಳ ನ್ಯೂನ್ಯತೆ, ಕಲಿಕಾ ನ್ಯೂನ್ಯತೆ, ದೃಶ್ಯ ನ್ಯೂನ್ಯತೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ದೃಶ್ಯ ನ್ಯೂನ್ಯತೆ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಬೌದ್ಧಿಕ ದುರ್ಬಲತೆ, ಕಲಿಕಾ ದುರ್ಬಲತೆ, ಸಂಚಲನ ದುರ್ಬಲತೆ, ಬಹು ದುರ್ಬಲತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅದು
ಬಹು ದುರ್ಬಲತೆ ಅನ್ನುವಂಥದ್ದು ಸರಿಯಾದ ಆಯ್ಕೆಯಾಗಿದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ, ಅನುಕೂಲೀಕರಿಸುವ ಅವಶ್ಯಕತೆ ಏನು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಮುಖ್ಯವಾಹಿ ಶಿಕ್ಷಣ, ವಿಶೇಷ ಶಿಕ್ಷಣ, ಸಮಗ್ರ ಶಿಕ್ಷಣ, ಅಂತರ್ಗತ ಶಿಕ್ಷಣ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಮಗ್ರ ಶಿಕ್ಷಣವನ್ನು, ಇನ್ಕ್ಲೂಸಿವ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ, ಸಮಗ್ರ ಶಿಕ್ಷಣ, ಇಂಟಿಗ್ರೇಟೆಡ್ ಎಜುಕೇಷನ್ ಇದೆಯಲ್ಲ, ಅದನ್ನು ಕೊಡುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ RPWD ಆ್ಯಕ್ಟ್ ಜಾರಿಗೊಂಡ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು 2016ರಲ್ಲಿ ಅದು ಜಾರಿಗೊಂಡು ಆ ಕಾಯ್ದೆ. ಓಕೆ, ಇನ್ನು ಮುಂದಿನ ಒಂದು ಪ್ರಶ್ನೆ, ಬ್ಲೂಮನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನು ಪರಿಗಣಿಸುವುದು ಅಂತ ಕೇಳಿದ್ದಾರೆ. ಸ್ಮರಿಸು, ಗ್ರಹಿಸು, ಅನ್ವಯಿಸು, ವಿಶ್ಲೇಷಿಸು, ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು, ಗ್ರಹಿಸು, ಅನ್ವಯಿಸು ಮತ್ತು ಮೌಲ್ಯೀಕರಿಸು, ಅನ್ವಯಿಸು, ವಿಶ್ಲೇಷಿಸು ಮತ್ತು ಸಂಶ್ಲೇಷಿಸು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ವಿಶ್ಲೇಷಿಸು, ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆಯಾಗಿದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಪಿಯಾಜೆಯವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ 2 ಮೂಲಭೂತ ಹಕ್ಕುಗಳು ಯಾವುವು ಅಂತ ಕೇಳಿದ್ದಾರೆ. ಮಾಹಿತಿ ಮತ್ತು ಸೂಚನೆ, ಜ್ಞಾನ ಮತ್ತು ತಿಳುವಳಿಕೆ, ಅಭ್ಯಾಸ ಮತ್ತು ಆಚರಣೆ, ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ ಅನ್ನುವಂಥದ್ದು ಒಂದು ಪಿಯಾಜೆಯವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಇದನ್ನು ಹೊಂದಾಣಿಕೆ ಮಾಡಬಹುದು. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಹೇಳಿಕೆ 1 ಅಂದರೆ ಎ ಹೇಳಿಕೆ, ಇಲ್ಲಿ ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ. ಹೇಳಿಕೆ ಬಿ, ವಿಮರ್ಶನಾತ್ಮಕ ಚಿಂತನಾ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಹೇಳಿಕೆ ಎಯು ಹೇಳಿಕೆ ಬಿ ಯನ್ನು ಬೆಂಬಲಿಸುತ್ತದೆ, ಹೇಳಿಕೆ ಬಿಯು ಹೇಳಿಕೆ ಎ ಅನ್ನು ಬೆಂಬಲಿಸುತ್ತದೆ. ಎರಡೂ ಹೇಳಿಕೆಗಳು ಸರಿಯಾಗಿವೆ, ಎರಡೂ ಹೇಳಿಕೆಗೂ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಸರಿಯಾದಂಥ ಆಯ್ಕೆಯನ್ನು ನೋಡೋದಾದರೆ ಇಲ್ಲಿ ಒಂದು ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶನಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ, ಇದು ಸರಿಯಾಗಿದೆ. ಜೊತೆಗೆ ವಿಮರ್ಶನಾತ್ಮಕ ಚಿಂತನಾ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ, ಇದೂ ಕೂಡ ಸರಿಯಾಗಿರೋದ್ರಿಂದ ಇಲ್ಲಿ ಕೊಟ್ಟಿರೋ 2 ಹೇಳಿಕೆಗಳು ಸರಿಯಾಗಿದೆ ಅನ್ನುವಂಥ ಆಪ್ಷನ್ 3 ಸರಿಯಾದ ಉತ್ತರ ಅಂತ ಹೇಳ್ಬೋದು ನಾವು. ಇನ್ನು ಮುಂದಿನ ಒಂದು ಪ್ರಶ್ನೆ, ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರಭಾವಿಸುವ ಹ್ಯೂರಿಸ್ಟಿಕ್ ಕ್ರಮದ ಘಟಕಾಂಶಗಳ್ಯಾವುವು ಅಂತ ಕೇಳಿದ್ದಾರೆ. ಲಭ್ಯತೆ, ಪ್ರಾತಿನಿಧ್ಯತೆ, ಆಧಾರ ಮತ್ತು ಹೊಂದಾಣಿಕೆ, ಲಭ್ಯತೆ, ನಿಗದಿತ ಚೌಕಟ್ಟು, ಏರಿಕೆ ಮತ್ತು ಹೊಂದಾಣಿಕೆ, ಲಭ್ಯತೆ, ಹೋಲಿಕೆ, ಮೌಲ್ಯೀಕರಣ, ಹೊಂದಾಣಿಕೆ, ಲಭ್ಯತೆ, ವಿನ್ಯಾಸ, ನಿಗದಿತ ಚೌಕಟ್ಟು ಮತ್ತು ಹೊಂದಾಣಿಕೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ಯಾವುದು ನೋಡೋದಾದರೆ ಅದು ಲಭ್ಯತೆ, ಪ್ರಾತಿನಿಧ್ಯತೆ, ಆಧಾರ ಮತ್ತು ಹೊಂದಾಣಿಕೆ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಸಂಜ್ಞಾನ ಅಂಶದ ಅಡಿಯಲ್ಲಿ ಬರದಿರುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರತ್ಯಕ್ಷಾನುಭವ, ಪರಿಕಲ್ಪನೆಯನ್ನು ರೂಪಿಸುವುದು, ಹೊಂದಾಣಿಕೆ, ಸಮಸ್ಯೆ ಪರಿಹಾರ ಸಾಮರ್ಥ್ಯ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಹೊಂದಾಣಿಕೆ ಅಂತ. ಈ ಹೊಂದಾಣಿಕೆ ಎನ್ನುವಂಥದ್ದು ಸಂಜ್ಞಾನ ಅಂಶದ ಅಡಿಯಲ್ಲಿ ಬರುವುದಿಲ್ಲ ಈ ಒಂದು ಅಂಶ, ಹಾಗಾಗಿ ಅದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಮ್ಯಾಕ್ ಡೊಗಲ್ರ ಪ್ರಕಾರ ಪ್ರವೃತ್ತಿಯಾದ ಸ್ವಪ್ರತಿಷ್ಠೆಯ ಸಂಯೋಗವನ್ನು ಹೊಂದಿರುವುದು ಸಹಚರ್ಯ ಅಂತ ಕೇಳಿದ್ದಾರೆ. ಸಕಾರಾತ್ಮಕ ಸ್ವಭಾವನೆ, ನಕಾರಾತ್ಮಕ ಸ್ವಭಾವನೆ, ಸೌಂದರ್ಯದ ಭಾವನೆ, ಸೃಜನಾತ್ಮಕ ಭಾವನೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಕಾರಾತ್ಮಕ ಸ್ವಭಾವನೆಗೆ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯ ಹೊಂದಿರುವ ಅಂಶ ಯಾವುದು? ಸ್ವಪ್ರತಿಷ್ಠೆಯ ಅಗತ್ಯ, ಭದ್ರತೆಯ ಅಗತ್ಯ, ಪ್ರೀತಿ ಮತ್ತು ವಾತ್ಸಲ್ಯದ ಅಗತ್ಯ, ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು
ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ ಎನ್ನುವಂಥದ್ದು ಸರಿಯಾದ ಆಯ್ಕೆ. ಹಾಗಾಗಿ ಅದು ಸರಿಯಾದ ಉತ್ತರ. ಇನ್ನು ಮುಂದಿನ ಒಂದು ಪ್ರಶ್ನೆ, ಸಂಜ್ಞಾನಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ. ಆಕಾರ ಕೊಡುವುದು, ಕೂಡಿಸುವುದು, ಊಹಿಸುವುದು, ನರ್ತಿಸುವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಅಂತ ನೋಡಿದ್ರೆ ಅದು ಊಹಿಸುವುದು ಅಂತ, ಗೆಸ್ ಮಾಡುವಂಥದ್ದು ಅಂತ. ಓಕೆ, ಅದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಈಗ ಪೇಪರ್ 2ನಲ್ಲಿ ನೋಡೋಣ. ಇದು 6ರಿಂದ 8ನೇ ತರಗತಿಗೆ ಯೂಸ್ ಆಗುವಂಥದ್ದು ಸೈಕಾಲಜಿ ಮೇಲೆ. ಓಕೆ, ಮೊದಲನೇ ಪ್ರಶ್ನೆ, ಮಗುವು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ಮಗುವು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು. ಈ ಸಂಗತಿಯನ್ನು ಹೊಂದಿರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ನಿರಂತರತೆಯ ನಿಯಮ, ವಿನ್ಯಾಸ ಏಕರೂಪತಾ ನಿಯಮ, ಬೆಳವಣಿಗೆ ನಿಯಮ, ನಿರ್ದೇಶಿತ ವಿಕಸನ ತತ್ವ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ವಿನ್ಯಾಸ ಏಕರೂಪತಾ ನಿಯಮವನ್ನು ಅನುಸರಿಸಿ ಇಲ್ಲಿ ಒಂದು ಅಲ್ಲಿ ನಡೀತಕ್ಕಂಥದ್ದು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಅನುವಂಶವು ನಿರ್ಧರಿಸುವ ಮಾನವ ಗುಣ ಯಾವುದು? ಅಂತಃಪ್ರಜ್ಞೆ, ಬುದ್ಧಿಶಕ್ತಿ, ಒಳನೋಟ, ಅಂತಃಪ್ರೇರಣೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅನುವಂಶವು ನಿರ್ಧರಿಸುವ ಮಾನವ ಗುಣ ಅಂದರೆ ಅದು ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಅನ್ನುವಂಥದ್ದು ಒಂದು ಹೆರಿಡಿಟರಿಯಾಗಿ ಬರ್ತಕ್ಕಂಥ ಒಂದು ಗುಣವಾಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಇನ್ನು ಒಂದು ಮುಂದಿನ ಪ್ರಶ್ನೆ, ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಪೂರ್ವ ಬಾಲ್ಯಾವಧಿ, ಮಧ್ಯ ಬಾಲ್ಯಾವಧಿ, ಉತ್ತರ ಬಾಲ್ಯಾವಧಿ, ತಾರುಣ್ಯಾವಧಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ತಾರುಣ್ಯಾವಧಿ ಎನ್ನುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತದೆಡೆಗೆ ಬದಲಾವಣೆ ಉಂಟಾಗುವ ಅವಧಿ ಶೈಶವಾವಧಿ, ಶಾಲಾ ಪೂರ್ವಾವಧಿ, ಶಾಲಾ ಅವಧಿ, ತಾರುಣ್ಯಾವಧಿ ಅಂತ ಇದೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಶಾಲಾ ಪೂರ್ವಾವಧಿ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆಯಾಗಿದೆ. ಇನ್ನು ಒಂದು ಮುಂದಿನ ಪ್ರಶ್ನೆ, ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳ ಕಲಿಕೆಯ ಮೇಲೆ ಬಲವಾಗಿ ಪ್ರಭಾವ ಬೀರುವುದು ಯಾವುದು? ಸಾಮಾಜಿಕ ಅಂಶ, ನೈತಿಕ ಅಂಶ, ಶಾರೀರಿಕ ಅಂಶ, ಸಂವೇಗಾತ್ಮಕ ಅಂಶ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಅದು ಸಾಮಾಜಿಕ ಅಂಶ ಅನ್ನುವಂಥದ್ದು ಸರಿಯಾದ ಆಯ್ಕೆಯಾಗಿರೋದ್ರಿಂದ ಆಪ್ಷನ್ 1 ಈಸ್ ದ ಕರೆಕ್ಟ್ ಒನ್. ಮುಂದಿನ ಪ್ರಶ್ನೆ, ಟನ್ರವರು ವಿಭೇದೀಕರಿಸಿರುವ ಸಮೂಹ ಕಾರಕಾಂಶಗಳ ಸಂಖ್ಯೆ ಎಷ್ಟು? 7, 8, 9, 10 ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ 3 ದಟ್ ಈಸ್ 9 ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ಇನ್ನು ಒಂದು ಮುಂದಿನ ಪ್ರಶ್ನೆ, ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಹೋವರ್ಡ್ ಗಾರ್ಡ್ನರ್, ಎಡ್ವರ್ಡ್ ಸ್ಪಿಯರ್ಮನ್, ಬೆನಾರ್ಡ್ ಕೆಟಲ್, ದೆನ್ ಎಲ್ ಫರ್ಸ್ಟನ್ ಅನ್ನುವಂಥವ್ರು ಅಂತ ಹೇಳಿದೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಹೋವರ್ಡ್ ಗಾರ್ಡ್ನರ್ ಅವರು ಈ ಒಂದು ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಇನ್ನು ಒಂದು ಮುಂದಿನ ಪ್ರಶ್ನೆ, ಹೇಳಿಕೆ ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ. ಆಮೇಲೆ ಹೇಳಿಕೆ ಇನ್ನೊಂದು, ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಅಂಗಾಂಶಗಳನ್ನು ಹೊಂದಿದೆ. ಓಕೆ, ಇಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪು, ಹೇಳಿಕೆ ಎ ತಪ್ಪು, ಹೇಳಿಕೆ ಬಿ ಸರಿ, ಹೇಳಿಕೆಗಳು ಎ ಮತ್ತು ಬಿ ಸರಿಯಾಗಿವೆ, ಹೇಳಿಕೆ ಎ ಮತ್ತು ಬಿ ತಪ್ಪಾಗಿವೆ ಅಂತ ಕೊಟ್ಟಿದೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಇಲ್ಲಿ ಹೇಳಿಕೆ 1 ಮತ್ತು 2 ಎ ಮತ್ತು ಬಿ ಎರಡೂ ಕೂಡ ಏನಾಗಿದೆ ಸರಿಯಾಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತೆ, ಜೊತೆಗೆ ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಅಂಗಾಂಶಗಳನ್ನು ಹೆಚ್ಚು ಹೊಂದಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಒಂದು ಪ್ರಶ್ನೆ, ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಆಂತರಿಕ ಶಕ್ತಿ, ಸಬಲೀಕರಣ, ಅಧಿಕಾರದ ಪುನರ್ವಿತರಣೆ, ಸಮತೋಲನಾಶಕ್ತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆಯನ್ನು ಮಾಡಬೇಕು. ಆಂತರಿಕ ಶಕ್ತಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಆಂತರಿಕ ಶಕ್ತಿ ಅನ್ನುವಂಥದ್ದು ಸ್ವಯಂ ಆತ್ಮವಿಶ್ವಾಸವನ್ನು ನೀಡುವಂಥದ್ದು.
ಇನ್ನು ಎರಡನೇದು ನೋಡೋದಾದರೆ ಸಬಲೀಕರಣ, ಅಂದರೆ ಇಲ್ಲಿ ಸಬಲೀಕರಣ ಅನ್ನುವಂಥದ್ದು ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಹೌದಾ? ಇನ್ನು ನೆಕ್ಸ್ಟು ಮೂರನೇದು ಅಧಿಕಾರದ ಪುನರ್ವಿತರಣೆ ಅಂತ ಕೇಳಿದ್ದಾರೆ. ಅಲ್ಲಿ ನೋಡೋದಾದರೆ ಅದು ಸಮಾನತೆಗೆ ಕಾರಣವಾಗುತ್ತದೆ. ಓಕೆ. ಆಮೇಲೆ ಇನ್ನೊಂದು ಸಮತೋಲನಾ ಶಕ್ತಿ ಅಂತ ಇದೆ. ಅದನ್ನು ನೋಡೋದಾದರೆ ಮಹಿಳೆಯರ ಕಡಿಮೆ ಸ್ಥಾನಮಾನ ಅಂತ, ಇದು ಸಮತೋಲನಾ ಶಕ್ತಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 4 ಉತ್ತರಗಳಲ್ಲಿ ಸರಿಯಾದದ್ದು ಯಾವುದು ಅಂತಂದರೆ 1C, 2A, 3D, 4B. ಓಕೆ. ಸೊ ಈ ರೀತಿ ಸರಿಯಾದ ಉತ್ತರ ಆಗಿದೆ. ಇನ್ನು ಒಂದು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎ ವ್ಯಕ್ತಿಯ ಕೈ ಬರಹವು ಬಿ ವ್ಯಕ್ತಿಯ ಬರಹಕ್ಕಿಂತ ಉತ್ತಮವಾಗಿದೆ. ಈ ಬರವಣಿಗೆಯಲ್ಲಿನ ಭಿನ್ನತೆಗೆ ಕಾರಣವೇನು ಅಂತ ಕೇಳಿದ್ದಾರೆ. ಅಧ್ಯಯನ, ಅಭ್ಯಾಸ, ಮನೋಚಲನಾತ್ಮಕ ಕೌಶಲ, ಅಭಿಕ್ಷಮತೆ, ಆಸಕ್ತಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅದು ಮನೋಚಲನಾತ್ಮಕ ಕೌಶಲಕ್ಕೆ ಅದು ಭಿನ್ನತೆಗೆ ಕಾರಣ ಅಂತ ಹೇಳ್ಬೋದು. ಓಕೆ. ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಒನ್. ನೆಕ್ಸ್ಟ್ ಕ್ವೆಶನ್ ಈಸ್, ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವುದರ ಕಾರಣ ಏನು ಅಂತ ಕೇಳಿದ್ದಾರೆ. ಕೇಸ್ ಸ್ಟಡಿ ಯಾಕೆ ಮಾಡ್ತೀವಿ ಅಂತ ಕೇಳಿದ್ದೀವಿ ನಾವು ಸ್ಕೂಲಲ್ಲಿ. ಇದು ಪ್ರಾಯೋಗಿಕ ಅಂಶಗಳ ಮೇಲೆ ಹೆಚ್ಚಿನ ಸೈದ್ಧಾಂತಿಕ ಮಾಹಿತಿ ಒದಗಿಸುತ್ತದೆ. ಇದು ಸಮಸ್ಯೆಯನ್ನು ಪ್ರತಿಬಿಂಬಿಸುವ ಹೇಳಿಕೆ ಒದಗಿಸುತ್ತದೆ. ಇದು ಅಭ್ಯಾಸ ಮಾಡಲು ತುಂಬ ಸರಳವಾಗಿದ್ದು ಕಡಿಮೆ ಕಾಲಾವಧಿ ತೆಗೆದುಕೊಳ್ಳುತ್ತದೆ. ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಯ ಭಾಗವಹಿಸುವಂತೆ ಮಾಡುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯಾ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ. ಹಾಗಾಗಿ ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ನಾವು ಬಳಕೆ ಮಾಡ್ತೇವೆ. ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ ಅಂತ ನೋಡೋದಾದರೆ, ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಶಕ್ತಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಏನು ಅಂತ ಕೇಳಿದ್ದಾರೆ. ಅಂತಃಪ್ರಜ್ಞೆ, ತಾರ್ಕಿಕತೆ, ವೀಕ್ಷಣೆ, ವಿಶ್ಲೇಷಣೆ. ನೋಡಿ, ಇಲ್ಲಿ ವಿದ್ಯಾರ್ಥಿ ತೀರ್ಮಾನಿಸುವ ಶಕ್ತಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಇರುವಂಥದ್ದು ಯಾವುದು ಅಂತಂದರೆ ಅದಕ್ಕೆ ತಾರ್ಕಿಕತೆ ಅಂತ ಕರಿತೀವಿ ನಾವು. ಓಕೆ. ಆ ತಾರ್ಕಿಕ ಚಿಂತನೆ ಶಕ್ತಿ ಇದ್ದಾಗ ಮಾತ್ರ ಇವುಗಳನ್ನು ಮಾಡಲಿಕ್ಕೆ ಸಾಧ್ಯ. ಇನ್ನು ಮುಂದಿನ ಒಂದು ಪ್ರಶ್ನೆ, ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸದ ಸಾಧನ ಅಂತ ಕೇಳಿದ್ದಾರೆ. ಸ್ವಮಾಪನಕ್ಕೆ ಸಂಬಂಧಿಸದ ರುಬ್ರಿಕ್ಸ್ ಮೂಲಕ ಮಾಪಿಸುವುದು, ಪ್ರತಿಕ್ರಿಯಾ ಹಾಳೆ, ತಾಳೆಪಟ್ಟಿ, ತರಗತಿ ಪರೀಕ್ಷೆ ಅಂತ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದ್ರಲ್ಲಿ ಅದು ತರಗತಿ ಪರೀಕ್ಷೆ ಎನ್ನುವಂಥದ್ದು ಇದು ಸ್ವಮಾಪನಕ್ಕೆ ಸಂಬಂಧಿಸದ ಸಾಧನವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಚನಾ ಕೌಶಲವನ್ನು ಬೆಂಬಲಿಸದ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಅನುಗಮನಾತ್ಮಕ ಮತ್ತು ನಿಗಮನಾತ್ಮಕ ವಿವೇಚನೆ ಬಳಸುವುದು, ಜ್ಞಾನಾಧಾರಿತ ಮಾಹಿತಿಯನ್ನು ಪುನರುತ್ಪಾದಿಸುವುದು, ತೀರ್ಮಾನವನ್ನು ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿ ಸಂಶ್ಲೇಷಿಸುವುದು, ಮಾಹಿತಿಯ ಮೂಲಗಳ ವಿಶ್ವಾಸಾರ್ಹತೆಯನ್ನು ಮೌಲ್ಯೀಕರಿಸುವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು ಅನ್ನುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದವನ್ನು ನೆನಪಿಸಿಕೊಳ್ಳಲಾಗದೆ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗುತ್ತದೆ. ಸನ್ನಿವೇಶದಲ್ಲಿ ಗಮನಿಸಬಹುದಾದ ಕಲಿಕಾ ನ್ಯೂನ್ಯತೆಯ ವಿಧ ಯಾವುದು ಅಂತ ಕೇಳಿದ್ದಾರೆ. ಡಿಸ್ಪ್ರೆಕ್ಸಿಯಾ, ಡಿನೋಮಿಯಾ, ಡಿಸ್ಟೋಪಿಯಾ, ಡಿಸ್ಫೇಷಿಯಾ. ಸ್ನೇಹಿತರೆ, ಇದರ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇದರ ಮೇಲೆ ಭಾಳಷ್ಟು ಒಂದಿಷ್ಟು ಕಾನ್ಸಂಟ್ರೇಟನ್ನು ಮಾಡಿ ರೆಡಿ ಆಗಬೇಕು. ಸೊ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಡಿಸ್ಫೇಷಿಯಾ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಇಲ್ಲಿ ಡಿಸ್ಗ್ರಾಫಿಯಾ ಅಂತಂದರೆ ಬರವಣಿಗೆಗೆ ಸಂಬಂಧ, ಡಿಸ್ಲೆಕ್ಸಿಯಾ ಅಂತಂದರೆ ಓದುವುದಕ್ಕೆ ಸಂಬಂಧಪಟ್ಟಿದ್ದು. ಓಕೆ. ಡಿಸ್ಫೇಷಿಯಾ ಅಂತಂದರೆ ಅದು ಉಚ್ಚಾರಣೆಯನ್ನು ಮಾಡ್ತದೆ, ಆ ಕ್ಷಣದ ಪದವನ್ನು ಮರೆತು ಬಿಡುತ್ತೆ. ಸೊ ಹಾಗಾಗಿ ಇನ್ನು ಹೀಗೆ ಮುಂದಿನ ಒಂದು ಪ್ರಶ್ನೆ, ADHDಯ ವಿಸ್ತೃತ ರೂಪ ಯಾವುದು ಅಂತ ಕೇಳಿದ್ದಾರೆ. ಇದರ ಒಂದು ಲಾಂಗ್ ಫಾರ್ಮ್ ಏನಿದೆ ADHD ಅಂತ ಕೇಳಿದ್ದಾರೆ. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಅಟೆನ್ಷನ್ ಡೆಫಿಸಿಟ್ ಹೈಪೋ ಆಕ್ಟಿವಿಟಿ ಡಿಸಾರ್ಡರ್, ಆಟಿಸಮ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಆಟಿಸಮ್ ಡೆಫಿಸಿಟ್ ಹೈಪೋ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅಟೆನ್ಷನ್ಸ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅನ್ನುವಂಥದ್ದು ಸರಿಯಾದ ಆಯ್ಕೆಯಾಗಿದೆ. ಇನ್ನು ಒಂದು ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ 35ರಿಂದ 49ರವರೆಗಿನ IQ
ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ವ್ಯಕ್ತಿಯ ಬೌದ್ಧಿಕ ಒಂದು ದುರ್ಬಲತೆಯನ್ನು ವಿಂಗಡಿಸಿರುವ ರೀತಿ ಯಾವುದು ಅಂತ ಕೇಳಿದ್ದಾರೆ. ಕಡಿಮೆ ತೀವ್ರತೆ ಇರ್ತದೆ, ಹೆಚ್ಚು, ಓಕೆ, ಅಂದರೆ ಕಡಿಮೆ ತೀವ್ರತೆ, ಮಧ್ಯಮ, ಹೆಚ್ಚು ಅಂತ ಕೇಳಿದ್ದಾರೆ. ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಒಂದು 35 to 49 ಅನ್ನೋಂಥದ್ದು ಒಂದು ಮಧ್ಯಮ ರೇಂಜಲ್ಲಿ ಇರುವಂಥದ್ದು. ಇದು ಬೌದ್ಧಿಕ ಒಂದು ದುರ್ಬಲತೆ, ಇದು ಒಂದು ಮೀಡಿಯಂ ರೇಂಜಲ್ಲಿ ಇರುತ್ತೆ. ಹಾಗಾಗಿ ಮಧ್ಯಮ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ಇನ್ನು ಒಂದು ಮುಂದಿನ ಪ್ರಶ್ನೆ, ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ ಯಾವುದು? ಮಾನಸಿಕ ವಯಸ್ಸಿಗೆ ಪೂರಕವಾಗಿ ಶಾಲೆಗೆ ಶೀಘ್ರ ದಾಖಲಾತಿಯನ್ನು ನೀಡುವುದು, ಶ್ರೇಣಿ ಅಥವಾ ತರಗತಿಯನ್ನು ತಪ್ಪಿಸಿ ತೇರ್ಗಡೆ ಮಾಡುವುದು, ಕಾರ್ಯಯೋಜನೆ ಸ್ವತಂತ್ರವಾಗಿ ರೂಪಿಸುವುದು, ಪೂರ್ವಭಾವಿ ಕಾರ್ಯ ನಿಯೋಜನೆ ಮಾಡುವಂಥದ್ದು. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದು ಅದು ಕಾರ್ಯಯೋಜನೆ ಸ್ವತಂತ್ರವಾಗಿ ರೂಪಿಸುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ, ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಬೋಧನೆ ಮಾರ್ಪಡಿಸಬಹುದು, ಬೋಧನೆಯು ಅನೌಪಚಾರಿಕವಾಗಿದೆ, ಓಕೆ, ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿರುವಂಥದ್ದು. ಇನ್ನು ಬೋಧನೆಯು ವಿಜ್ಞಾನ ಹಾಗೂ ಕೌಶಲವಾಗಿದೆ, ಬೋಧನೆಯು ಒಂದು ಸೂಚನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಬೋಧನೆಯು ಒಂದು ಸೂಚನೆಯಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗ ಯಾವುದು? ದೃಶ್ಯ ನಟನೆ, ಪ್ರಾತ್ಯಕ್ಷಿತೆ, ಕೈ ಕೆಲಸ, ಸ್ವಯಂ ಅಧ್ಯಯನ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಕೈ ಕೆಲಸ, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಮೂಲಕ ನಾವು ಮಕ್ಕಳಿಗೆ ಕಲಿಸಿದ್ದಾದರೆ ಮಗು ಬೇಗ ಕಲಿಯುತ್ತೆ, ಕಲಿಕೆಯನ್ನು ಎಂಜಾಯ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಅಂತ. ವಿಶೇಷ ಅಗತ್ಯ ಅಂತಂದರೆ ಏನು? ಒಂದಿಷ್ಟು ಡಿಸೆಬಿಲಿಟಿ ಇರ್ಬೋದು ಅಥವಾ ಸ್ಲೋ ಲರ್ನರ್ ಇರ್ತಾರಲ್ಲ ಅವರಿಗೆ ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು, ಶಿಕ್ಷಕರಿಂದ ಪ್ರಾತ್ಯಕ್ಷಿಕೆ, ಸಹಭಾಗಿ ಮತ್ತು ಗುಂಪು ಬೋಧನೆ ಮೂಲಕ ವಿಷಯವನ್ನು ಅನುಕೂಲಿಸುವುದು, ಸಾಮರ್ಥ್ಯ ಆಧಾರಿತ ಮಕ್ಕಳ ಗುಂಪನ್ನು ಮಾಡುವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು ಅಂತ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಕಲಿಯುವವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವುದು ಅಂತ ಕೇಳಿದ್ದಾರೆ. ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ, ವಿದ್ಯಾರ್ಥಿ ವರ್ತನೆಗೆ ಸೂಕ್ತ ನಿಯಮಾವಳಿ ಸೃಷ್ಟಿಸುವುದು, ವಿದ್ಯಾರ್ಥಿಗಳ ಗುಂಪು ನಿಯಮ ಮತ್ತು ನಡಾವಳಿಯನ್ನು ರೂಪಿಸುತ್ತದೆ. ಇಲ್ಲಿ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣದ ಮೂಲಕ ಸ್ವತಃ ಏಕಾಂಗಿಯಾಗಿರುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಲಿಯುವವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವುದು ಅಂದರೆ ಸ್ವನಿಯಂತ್ರಣ ಅಂದರೆ ಏನು ಅಂತ ತಿಳ್ಕೊಳ್ಳುವಂಥದ್ದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ಅದು, ಅದಕ್ಕೆ ನಾವು ಸ್ವನಿಯಂತ್ರಣ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾದ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ಹೊಂದಾಣಿಕೆ, ಸರಿದೂಗಿಸುವಿಕೆ, ಸಂಯೋಜಿಸುವಿಕೆ, ಸಂಘಟಿಸುವಿಕೆ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಂಯೋಜಿಸುವಿಕೆ ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಸ್, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿಯು ಹುಡುಗನ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಈ ರೀತಿಯ ಒಪ್ಪದಿರುವಿಕೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ವಿಷಮ ಜಾತಿಯ ನೈತಿಕತೆ, ಸಂಜ್ಞಾನಾತ್ಮಕ ಅಪರಿಪಕ್ವತೆ, ಪ್ರತಿಕ್ರಿಯೆ, ಸಹಕಾರದ ನೈತಿಕತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಹಕಾರದ ನೈತಿಕತೆ ಅಂತ ಹೇಳ್ಬೋದು. ಓಕೆ, ಇನ್ನು ಒಂದು ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಸಮಸ್ಯೆಯನ್ನು ತಾನೇ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಶಿಕ್ಷಕರು ಗಮನಿಸುತ್ತಾರೆ ಮತ್ತು ಆ ವಿದ್ಯಾರ್ಥಿಯು ಅದನ್ನು ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸಿಕೊಳ್ಳುತ್ತಾನೆ. ಈ ರೀತಿಯ ಮಾರ್ಗದರ್ಶನ ಕ್ರಿಯೆಯನ್ನು ಗುರುತಿಸುವ ರೀತಿಗೆ ಏನಂತ ಕರಿತೀವಿ? ಪಾರ್ಶ್ವತೆ, ಪೂರ್ವ ತಯಾರಿಕಾ ಆಲೋಚನೆ, ಸಹಾಯಕ ಕಲಿಕಾ ತತ್ವ, ಬೆಂಬಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂದರೆ ಅದು ಬೆಂಬಲವನ್ನು ಪಡೆಯುವಂಥದ್ದು, ಹೆಲ್ಪನ್ನು ಪಡೆಯುವಂಥದ್ದು. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಶಾಲೆಯ ಶಿಕ್ಷಕನನ್ನು ಒಂದು ಸಮಿತಿಯ ಮುಖ್ಯಸ್ಥನಾಗಿ ಹೆಸರಿಸಲಾಗುತ್ತದೆ. ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿ ಅಂದರೆ ಚೇರ್ಮನ್ಗೆ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು. ಇಲ್ಲಿ ಶಿಕ್ಷಕನು ಅನುಸರಿಸುವ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಒಪ್ಪಿಕೊಳ್ಳುವ ಪದ, ಭಾಷೆಯ ಮೇಲಿನ ಉತ್ತಮ ಹಿಡಿತ, ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಕೆ, ಲಿಂಗ ಪಕ್ಷಪಾತ ಧೋರಣೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಇಲ್ಲಿ ಲಿಂಗ ನಿರ್ಬಂಧವಿಲ್ಲದ ಭಾಷೆಯ ಬಳಕೆ ಅನ್ನುವಂಥದ್ದು ಬಹಳ ಸೂಕ್ತ ಅಂತ ಅನಿಸುತ್ತೆ. ನೋಡೋಣ, ಅದೇ ಸರಿಯಾದಂಥ ಉತ್ತರ ಕೂಡ. ಓಕೆ,
ದೆನ್ ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಗೊಳಿಸುವುದು ಶಾಲೆ, ಪ್ರಬಂಧ, ಮನೆಗೆಲಸ, ಪ್ರಮೇಯ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ನೋಡಿದ್ರೆ ಅದು ಪ್ರಮೇಯ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ಕ್ರಮ ಅಂತ ಕೇಳಿದ್ದಾರೆ. ಏನು ವಿದ್ಯಾರ್ಥಿ ಕೇಂದ್ರಿತ ವಿಧಾನ, ಸೂಚನಾ ವಿಧಾನ, ಶಿಕ್ಷಕ ಕೇಂದ್ರಿತ ವಿಧಾನ, ಪಠ್ಯ ಕೇಂದ್ರಿತ ವಿಧಾನ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಅಂತ, ಇಲ್ಲಿ ಚೈಲ್ಡ್ ಸೆಂಟರ್ಡ್ ಮೆಥಡ್ ಅದು. ಓಕೆ, ಸೊ ಮುಂದಿನ ಪ್ರಶ್ನೆ, ತರಗತಿ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಶಿಕ್ಷೆ ನೀಡುವ ಪ್ರತಿಕ್ರಿಯೆಯು ಉದ್ದೀಪನ ಬದಲಾಯಿಸುವುದು, ಸಹಜ ಪ್ರಚೋದನಾ ಸಂಸ್ಕರಣ, ಪುನರ್ಬಲನ, ಸಹಕಾರತ್ವ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅದು ಒಂದು ಪುನರ್ಬಲನ. ಮಗು ಉತ್ತರವನ್ನು ಕೊಟ್ಟಾಗ ಸರಿಯಾದ ಒಂದು ನಿರ್ವಹಣೆ ಮಾಡಿದಾಗ ಅದಕ್ಕೆ ಬಹುಮಾನ ಕೊಡುವಂಥದ್ದು ಒಂದು ಕಲಿಕೆಗೆ ಉತ್ತೇಜನ ನೀಡುತ್ತೆ. ಆ ಬಹುಮಾನದಿಂದ ಮಗು ಮತ್ತಷ್ಟು ಒಂದಿಷ್ಟು ಪ್ರೋತ್ಸಾಹಗೊಂಡು ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿಯುತವಾಗಿ ತೊಡಗಿಕೊಳ್ಳಿಕ್ಕೆ, ಕಲಿಕೆಯನ್ನು ಪುನರ್ಬಲನಗೊಳಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಇನ್ನು ಮಾಸ್ಕೋರವರ ಪ್ರಕಾರ ಶ್ರೇಣೀಕರಣ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹಂತದ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ, 5ನೇ ಹಂತ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ ಅದು 5ನೇ ಹಂತ, 5th ಸ್ಟೇಜ್ ಅಂತ ಹೇಳ್ಬೋದು. ಒಂದು ಆತ್ಮ ಸಾಕ್ಷಾತ್ಕಾರದ ಹಂತದ ಸಂಖ್ಯೆ ಏನಂದರೆ 5ನೇದ್ದು. ಸೊ ಸ್ನೇಹಿತರೆ, ಇದಿಷ್ಟು ಒಂದು ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ಕ್ರಮದ ಮೇಲೆ 2022ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದ್ದೀವಿ. ಸ್ನೇಹಿತರೆ, ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ 2021 ಮುಂದಿನ ಒಂದು ಎಲ್ಲ ವರ್ಷದ ಪ್ರಶ್ನೆ ಪತ್ರಿಕೆಗಳ ಉತ್ತರ ಸಹಿತ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.